ನಮಸ್ಕಾರ ಸಿಂಧನೂರು. ಇವತ್ ನೋಡಿ ನಾವು ಅಂಬಮಠಕ್ಕೆ ಪಾದಯಾತ್ರೆ ಹೋಗ್ತಾ ಇದೀವಿ. ಹೋದ ವರ್ಷದಿಂದ ನಾವು ಪಾದಯಾತ್ರೆ ಮಾಡ್ತಾ ಇದೀವಿ. ಇದು ನಮ್ಮ 2ನೇ ವರ್ಷದ ಅಂಬಮಠ ಪಾದಯಾತ್ರೆ ನಮ್ದು. ನಾವು ನೋಡಿ SSK ಸಮಾಜ್ ಕಡೆಯಿಂದ ಬಂಧು ಮಿತ್ರರು ಮತ್ತು ಗರ್ಲ್ಸ್ ಅಂಡ್ ಬಾಯ್ಸ್ ರೆಡಿ ಆದ್ವಿ ನೋಡಿ. ಎಲ್ರು ಸೇರಿ ಅಂಬಮಠಕ್ಕೆ ಹೋಗಿ ರೆಡಿ ಹಾಕಿದ್ರು. ಆದ್ರೆ ನಮ್ಮ ಹುಡ್ರು ಇನ್ನೂ ಬಂದಿದ್ದಿಲ್ಲ ನಮ್ಮ ಗುಡಿಗೆ. ಅಲ್ಲಿಂದ ಬಂದಿದ್ದೆ ನಮ್ಮ ಬಾಯ್ಸ್ ಎಲ್ಲ ದರ್ಶನ ಮಾಡ್ಕೊಂಡ್ ಬರ್ತೀನಿ ಅಂತ ಹೋದವರು ಒಂದು 15 ನಿಮಿಷ ಲೇಟೇ ಮಾಡಿಬಿಟ್ರು ಬರೋಕೆ. ಬರ್ರಿ ಮತ್ತೆ ಈಗ ಅನ್ನಾವತ್ತು ಪಾದಯಾತ್ರೆ ಐತೆ, ಬರ್ರಿ ಈಗ ಸ್ಟಾರ್ಟ್ ಮಾಡಮ್ಮ. ನಾವು ನೋಡ್ರಿ ಸ್ವಲ್ಪ ಮುಂದೆ ಬೇರೆ ದಾರಿಗೆ ಹೋಗ್ಬೇಕಿತ್ತು. ದಾರಿ ತಪ್ಸ್ಕೊಂಡು ರೈಲ್ವೆ ಸ್ಟೇಷನ್ ಮೇಲೆ ಹತ್ತಿ ಅಲ್ಲಿಂದ ಇಳಿದು ಫುಲ್ಲು ಅಡ್ವೆಂಚರ್ ಮಾಡ್ಕೊಂಡು ಹೋದ್ವಿ ನೋಡಿ. ಫುಲ್ ಮಸ್ತ್ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ ನೋಡ್ರಿ. ಹೋಗ್ತಾ ದಾರಿಯಲ್ಲಿ ಒಂದು ಹಳ್ಳ ಕಾಣ್ತು ನೋಡ್ರಿ, ಅನ್ನಾವತ್ತು ಇತ್ತು ನೋಡಿದ್ರೆ ಫುಲ್ ಗಾವ್. ಅದನ್ನು ಇದು ಸಿಂಧನೂರು ಹಳ್ಳ ಅಂತ ನೋಡ್ರಿ. ಇದು ಯಾವ ಊರ ಹತ್ರ ಬರುತ್ತೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡಮ್ಮ. ನೈಟ್ ಎಲ್ಲ ಮಳೆ ಬಂದಿತ್ತಲ್ಲ, ಫುಲ್ ನೀರೆಲ್ಲ ತುಂಬ್ಕೊಂಡ್ಬಿಟ್ಟಿತ್ತು ನೋಡ್ರಿ. ನೋಡಕ್ಕೆ ಅನ್ನಾವತ್ತು ಇತ್ತು. ಅಬ್ಬಾಬಾಬಾ ಗಾಬರಿ ಆಗ್ಬಿಟ್ಟಿದ್ದೆ ನಾನಂತ ನೋಡಿ. ಇದು ನೀರ್ ಹರಿಯೋದ್ ನೋಡಿ. ನಮ್ ಬಾಸ್ ನೋಡಿ ರಾಮ ಸೇತುವೆ ತರ ಸೇತುವೆ ಕಟ್ಟಿ ನಮ್ಮನ್ನು ರಕ್ಷಣೆ ಮಾಡ್ಬಿಟ್ರು ನೋಡಿ. ಅನ್ನಾವತ್ತ ಬಿಡ್ರಿ. ಇದು ನನಗಂತ ಜರ್ನಿಯಲ್ಲಿ ಬಾಳ ಕೆಟ್ಟ ಮಜಾ ಬರ್ತಾ ಇತ್ತು ನೋಡ್ರಿ. ದಾಟೋಕೆ ನದಿ ದಾಟಿದ ತಕ್ಷಣ ಜೈ ಭವಾನಿ ಜೈ ಶಿವಾಜಿ ಅಂತ ಅನ್ಕೊಂಡ್ ಬಂದಿವಿ ನೋಡಿ. ನಮ್ ಟೀಮ್ ದಾಗ ಇನ್ನ ಇಬ್ರು ಬೆಂಕಿ ಪ್ಲೇಯರ್ಸ್ ಇದ್ರು, ಅವ್ರು ಬರ್ಬೇಕಿತ್ತು ನೋಡ್ರಿ. ಇಲ್ಲಿ ಅಮರಾಪುರದಾಗ ನಾವಂತ ಲೇಟ್ ಆಗುತ್ತಂತ ಬಡ ನಡ್ಕೊಂಡ್ ಬಂದ್ಬಿಟ್ಟು ಇಲ್ಲೊಂದು ಅನ್ನಾವತ್ತ ಒಂದು ಹಳ್ಳ ಇತ್ತು, ಇದೊಂದು ದಾಟ್ಕೊಂಡು ಇಲ್ಲೊಂದು ಕೆರೆ ಹತ್ರ ವೇಟ್ ಮಾಡ್ತಾ ಇದ್ವಿ ನಮ್ ಬಾಯ್ಸ್ ಗೋಸ್ಕರ. ಅಷ್ಟ್ರಾಗ ಬಂದ ನೋಡ್ರಿ ಬೆಂಕಿ ಪ್ಲೇಯರ್ ಚಿನ್ನು. ನಮ್ ಚಿನ್ನು ಮತ್ತು ದೇವಣ್ಣ ಬಂದೋದ್ರಿಂದ ಒಂದು ನಮ್ಮ ಟೀಮ್ ಗೊಂದು ಕಳೆ ಬಂತು ನೋಡ್ರಿ. ಆ ಕಳೆನೆ ಇಲ್ಲಿ ಕಾಣ್ತಾ ಇದೆ. ನಮ್ ಚಿನ್ನು ಬರೋವರೆಗೂ ಒಂದು ಒಳ್ಳೆ ರೋಡ್ ಇತ್ತು. ನಮ್ ಚಿನ್ನು ಬಂದ ತಕ್ಷಣನೇ ಎಲ್ಲಾ ರೋಡ್ ಎಲ್ಲ ಕೆಟ್ಟೋತ್ ಮುಡಿದ್ರಿ. ಈತ ಬಂದ್ರೆ ಬರೀ ಇದ್ರಂಗೆ ಆಗುತ್ತೆ ನೋಡ್ರಿ, ಯಾವ್ದೋ ಒಂದು ಸುದ್ದಿ ಇರಲ್ಲ. ಹೋಗ್ತಾ ದಾರಿಯಲ್ಲಿ ಮಸ್ತ್ ಕೆಟ್ಟ ಮಜಾ ಮಾಡ್ಕೊಂತ ಹೊಂಟಿವಿ ನೋಡ್ರಿ. ಯವ್ವೋ ಫುಲ್ ನೋಡ್ರಿ ಕೆಟ್ಟೋಗೈತೆ ದಾರಿ. ನಾನಂತೂ ಈ ದಾರಿಯಾಗ ನಡೆದು ನನ್ ಚಪ್ಪಲೆಲ್ಲ ಹರಿದು ಹೋಗ್ಬಿಡ್ತು ನೋಡ್ರಿ. ಕೈಯಾಗ ಹಿಡ್ಕೊಂಡು ತಿರ್ಗಾಡ್ಬೇಕು ಹಂಗಾಗೋಗಿತ್ತು ನಮ್ದು. ನಮ್ ದೋಸ್ತ ನೋಡ್ರಿ ಈ ಹೊಲದ ರೂಟ್ ಮುಗಿತಂತೇಳಿ ಫುಲ್ ನಮಸ್ಕಾರ ಮಾಡ್ಬಿಟ್ಟ ಉದ್ದಕ್ಕೆ. ಅಲ್ಲಿಂದ ಇಲ್ಲೊಬ್ರು ಆಂಟಿ ಇಡ್ಲಿ ಮಾಡ್ತಾರೆ, ಫುಲ್ ಮಲ್ಲಿಗೆ ಇಡ್ಲಿ. ಅದು ತಿನ್ನೋಕೆ ನಾವು ಸ್ಟಾಪ್ ಮಾಡಿದ್ವಿ ನೋಡ್ರಿ. ನಾಷ್ಟ ಮಾಡಿದ್ವಿ. ಇಲ್ಲಿ ನೋಡ್ರಿ ಬರೇ ಪಾರ್ಟ್ 1 ವಿಡಿಯೋ. ನಿಮ್ಗೆ ಪಾರ್ಟ್ 2 ವಿಡಿಯೋ ನೆಕ್ಸ್ಟ್ ನಾಳೆ ಬರುತ್ತೆ. ಎಲ್ರು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗುವ.